ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮ್ಮ 6ನೇ ಸೆಮಿಸ್ಟರ್ನ 8ನೇ ಪೇಪರ್ ಆಗಿರುವಂತಹ ಕರ್ನಾಟಕ ಆರ್ಥಿಕತೆಯ 2ನೇ ಚಾಪ್ಟರ್ನಲ್ಲಿ ಬರುವಂತಹ ಒಂದು ವಿಷಯವಾಗಿರುವಂತಹ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ವರದಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. Dear students, I'll be explaining to you about Dr. DM Nanjundappa Committee report, which is a topic in the second chapter of your paper 8 Karnataka Economy of the 6th semester. ಮೊದಲಿಗೆ ನಾವು ಈ ಸಮಿತಿಯ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಹಿಂದಿನ ವಿಡಿಯೋಗಳಲ್ಲಿ ನೀವು ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಭಾರತಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಈ ಪ್ರಾದೇಶಿಕ ಅಸಮತೋಲನ ಒಂದು ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆಯಾಗಿದೆ. ಪ್ರಾದೇಶಿಕ ಅಸಮತೋಲನ ಅಂದರೆ ಒಂದು ರಾಜ್ಯದ ಕೆಲವು ಪ್ರದೇಶಗಳು ಅಭಿವೃದ್ಧಿಯನ್ನು ಹೊಂದಿದ್ದು, ಇನ್ನು ಕೆಲವು ಪ್ರದೇಶಗಳು ಹಿಂದುಳಿದಿದ್ದು ಪ್ರಾದೇಶಿಕ ಅಸಮತೋಲನ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಪ್ರಾದೇಶಿಕ ಅಸಮತೋಲನದಿಂದ ರಾಜ್ಯ ಅಭಿವೃದ್ಧಿಯ ಮಟ್ಟಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಈ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣಗಳೇನು, ಇದರ ಪರಿಣಾಮಗಳೇನು, ಇದನ್ನು ಹೇಗೆ ಅಳತೆ ಮಾಡ್ತಾರೆ, ಆಮೇಲೆ ಇದಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅನ್ನೋದನ್ನೆಲ್ಲ ನೀವು ಕಳೆದ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೀರಿ. ಕರ್ನಾಟಕದಲ್ಲೂ ಸಹ ನಮ್ಮ ರಾಜ್ಯ ಈ ಪ್ರಾದೇಶಿಕ ಅಸಮತೋಲನದ ಸಮಸ್ಯೆಯನ್ನು ಬಹಳಷ್ಟು ಎದುರಿಸ್ತಾ ಇದೆ. ಯಾವ ಯಾವ ಪ್ರದೇಶಗಳು ಹಿಂದುಳಿದಿದೆ, ಯಾವ ರೀತಿ ಹಿಂದುಳಿದಿದೆ, ಎಷ್ಟು ಪ್ರಮಾಣದಲ್ಲಿ ಹಿಂದುಳಿದಿದೆ, ಅದಕ್ಕೆ ಕಾರಣಗಳೇನು, ಅದನ್ನು ಹೇಗೆ ಈ ಅಸಮತೋಲನವನ್ನು ಹೇಗೆ ಹೋಗಲಾಡಿಸೋದು, ಹಿಂದುಳಿದಿರುವಂತಹ ಪ್ರದೇಶಗಳನ್ನು ಯಾವ ರೀತಿ ಕ್ರಮಗಳ ಮೂಲಕ ಅದನ್ನು ಅಭಿವೃದ್ಧಿ ಮಾಡೋದು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವ ಸಲುವಾಗಿ ಸರ್ಕಾರ 2000ರಲ್ಲಿ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಡಾಕ್ಟರ್ DM ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ರಚಿಸಿತು. Dear students, in the previous videos, I hope you have already learned and known about regional imbalance. Regional imbalance is one of the important economic problem faced by all the states of India. What is this regional imbalance? It is a situation where some parts or some regions of the state is developed, whereas some other regions remain backward or underdeveloped. So when we talk about a state, there exists an imbalance between the regions of that particular state with respect to development. In the previous videos, you have understood about the causes for regional imbalance, the effects of it, and the indicators used to measure regional imbalance, and the various measures taken up by the government to overcome this problem. Karnataka state also is facing the severe problem of regional imbalance. Hence, the Karnataka government in 2000 set up a high-power committee under the chairmanship of Dr. DM Nanjundappa to study the structure of regional imbalance in the state. This committee was given the responsibility to identify the backward regions of Karnataka and to analyze the causes for these imbalances and to make certain recommendations to overcome these regional imbalance and to develop the backward regions of the state. ಡಾಕ್ಟರ್ DM ನಂಜುಂಡಪ್ಪ ಅವರು ಕರ್ನಾಟಕದ ರಾಜ್ಯದಿಂದ ಬಂದಿರುವಂತಹ ಭಾರತದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗಿದ್ದರು. ಇವರು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದು ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು. ನಂತರ ಕರ್ನಾಟಕ ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷರಾಗಿಯೂ ಕೂಡ ಒಂದು ಅಭೂತಪೂರ್ವವಾದ ಸೇವೆಯನ್ನು ಡಾಕ್ಟರ್ DM ನಂಜುಂಡಪ್ಪ ಅವರು ಸಲ್ಲಿಸಿದ್ದಾರೆ.
ಹಾಗಾಗಿ ಇವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರ 2000ರಲ್ಲಿ ಒಂದು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಪ್ರಾದೇಶಿಕ ಅಸಮತೋಲನದ ಒಂದು ಅಧ್ಯಯನವನ್ನು ಮಾಡೋದಕ್ಕೆ ಮತ್ತು ಅದರ ನಿವಾರಣೆಗೆ ಕೆಲವೊಂದು ಶಿಫಾರಸುಗಳನ್ನು ಸೂಚಿಸೋದಕ್ಕೆ ಈ ಸಮಿತಿಯನ್ನು ರಚಿಸಿತು. ಈ ಸಮಿತಿ ಕರ್ನಾಟಕಾದ್ಯಂತ ಅಂದು ಇದ್ದಂತಹ 175 ತಾಲೂಕುಗಳ ಒಂದು ಸುದೀರ್ಘವಾದ ಅಧ್ಯಯನವನ್ನು 35 ಸಾಮಾಜಿಕ ಆರ್ಥಿಕ ಸೂಚ್ಯಂಕಗಳ ಆಧಾರದ ಮೇಲೆ ಸುದೀರ್ಘವಾದ ಅಧ್ಯಯನವನ್ನು ಮಾಡಿ ತನ್ನ ವರದಿಯನ್ನು 2002ರಲ್ಲಿ ಸಲ್ಲಿಸಿತು. ಈ ಒಂದು ಸಮಿತಿಯು 175 ತಾಲೂಕುಗಳಲ್ಲಿ 114 ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳು ಅಂತ ಗುರುತಿಸಿ ಆ 114 ತಾಲೂಕುಗಳನ್ನು ಮತ್ತೆ 3 ವಿಂಗಡಣೆಯನ್ನಾಗಿ ಮಾಡ್ತು. ಯಾವ್ಯಾವು ಅಂದರೆ ಅತಿ ಹೆಚ್ಚು ಹಿಂದುಳಿದ ತಾಲೂಕುಗಳು, ಹೆಚ್ಚು ಹಿಂದುಳಿದ ತಾಲೂಕುಗಳು ಮತ್ತು ಹಿಂದುಳಿದ ತಾಲೂಕುಗಳು ಅಂತ ಇದನ್ನು ವರ್ಗೀಕರಣ ಮಾಡಿದೆ ಸಮಿತಿ. ನಾವು ಹೈದರಾಬಾದ್ ಕರ್ನಾಟಕ ಅಂತ ಯಾವ ಪ್ರಾಂತ್ಯವನ್ನು ಗುರುತಿಸ್ತೀವಿ ಮತ್ತು ಮುಂಬೈ ಕರ್ನಾಟಕ ಅಂತ ಯಾವುದನ್ನು ಗುರುತಿಸ್ತೀವಿ, ಈ 2 ಪ್ರದೇಶಗಳ ಬಹುಪಾಲು ತಾಲೂಕುಗಳು ಹಿಂದುಳಿದ ತಾಲೂಕುಗಳು ಅಂತ ಘೋಷಿಸಲಾಯಿತು. ಈ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗಾಗಿ ಈ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ಅನೇಕ ಶಿಫಾರಸುಗಳನ್ನು ಸರ್ಕಾರಕ್ಕೆ ಮಾಡಿತು. ಈ ಶಿಫಾರಸುಗಳಲ್ಲಿ ಬಹಳ ಮುಖ್ಯವಾದುದು ಹಣಕಾಸಿನ ಅಥವಾ ವೆಚ್ಚದ ಶಿಫಾರಸು. ಇದರ ಪ್ರಕಾರ ಸಮಿತಿಯ ಶಿಫಾರಸಿನ ಅನ್ವಯ ಈ 114 ತಾಲೂಕುಗಳೇನಿವೆ ಹಿಂದುಳಿದ ತಾಲೂಕುಗಳು, ಇವುಗಳ ಅಭಿವೃದ್ಧಿಗಾಗಿ ನಿಗದಿತ ಸಮಯದಲ್ಲಿ 31,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದಕ್ಕೆ ಸರ್ಕಾರಕ್ಕೆ ಸೂಚಿಸಿತು. ಈ 31,000 ಕೋಟಿ ರೂಪಾಯಿ ಖರ್ಚು ಏನಿದೆ ಅದರಲ್ಲಿ 15,000 ಕೋಟಿಯಷ್ಟನ್ನು ಆಯವ್ಯಯದ ಮೂಲಕ ಈ ಪ್ರದೇಶಗಳ ಅಭಿವೃದ್ಧಿಗಾಗಿ ಅದನ್ನು ಅನುಮೋದನೆ ಮಾಡಬೇಕು ಅನ್ನೋ ಒಂದು ಶಿಫಾರಸನ್ನು ಮಾಡಿತು. ಇನ್ನು ಉಳಿದ ಹಣವನ್ನು ವಾರ್ಷಿಕವಾಗಿ 2,000 ಕೋಟಿಯಂತೆ ಈ ಅಭಿವೃದ್ಧಿ ಕೆಲಸಗಳಿಗೆ ವ್ಯಯ ಮಾಡೋ ಹಾಗೆ ಈ ಸಮಿತಿ ಸೂಚನೆಯನ್ನು ನೀಡಿತು. So students, as I told you earlier, in order to remove the regional imbalances in Karnataka, a high power committee was set up by the state government of Karnataka in 2000 under the chairmanship of Dr. DM Nanjundappa. Dr. DM Nanjundappa is a famous Indian economist born in Karnataka. He served as a professor of economics in Karnataka University, and later he has also served as Vice Chancellor of Bengaluru University and Kuvempu University. And after that, he has rendered a remarkable service as a Deputy Chairman of Karnataka State Planning Board. So the state government appointed this eminent personality as the chairman of the High Power Committee for Redressal of Regional Imbalances. This committee conducted a detailed survey and study of the then existing 175 taluks of the state based on 35 socio-economic indicators and submitted its report in 2002. As per the study conducted by this committee, out of 175 taluks, 114 taluks were listed as backward taluks, and they were further classified as most backward taluks, more backward, and backward taluks. Many taluks of the Hyderabad Karnataka region and Mumbai region were proclaimed as backward regions. Not only recognizing the backward regions of Karnataka, the committee also made several recommendations to the government to overcome the problem of regional imbalance. One important suggestion among them related to financial expenditure
was that it suggested to the government to spend rupees 31,000 crores in a stipulated time for the development of these regions under different projects. Out of these 31,000 crores, the committee suggested 15,000 crores to be allotted through the budget, and the remaining amount should be spent annually amounting to rupees 2,000 crores for various development projects. ಇದಿಷ್ಟು ಈ ಒಂದು ಸಮಿತಿಯ ಬಗ್ಗೆ ಒಂದು ಸ್ಥೂಲ ಪರಿಚಯವಾದರೆ, ಈ ಸಮಿತಿ ಈ 114 ತಾಲೂಕುಗಳೇನಿದೆ, ಹಿಂದುಳಿದ ತಾಲೂಕು ಅಂತ ಗುರುತಿಸಲ್ಪಟ್ಟ ತಾಲೂಕುಗಳಲ್ಲಿ ಅವು ಹಿಂದುಳಿದಿರೋದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ಸಹ ತನ್ನ ವರದಿಯಲ್ಲಿ ಪಟ್ಟಿ ಮಾಡಿದೆ. ಸೊ ಈಗ ನಾವು ಈ ಹಿಂದುಳುವಿಕೆಗೆ ಕಾರಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ದಿ ಕಮಿಟಿ ನಾಟ್ ಓನ್ಲಿ ಲಿಸ್ಟೆಡ್ ಔಟ್ and made the recommendations for the development of the backward 114 taluks in Karnataka. It also analyzed the reasons for the backwardness in these regions. Now let us understand what are the reasons for backwardness of these taluks in Karnataka. ಮೊಟ್ಟ ಮೊದಲನೇ ಒಂದು ಕಾರಣ ಎಂದರೆ ಕಡಿಮೆ ತಲಾ ಆದಾಯ. ಈ ಎಲ್ಲ ತಾಲೂಕುಗಳಲ್ಲಿ 114 ತಾಲೂಕುಗಳನ್ನು ಅಧ್ಯಯನ ಮಾಡಿದಾಗ ಸಮಿತಿಗೆ ಗೋಚರಿಸಿದ ವಿಷಯ ಎಂದರೆ ಈ 114 ತಾಲೂಕುಗಳಲ್ಲಿ ತಲಾ ಆದಾಯ ಬೇರೆ ತಾಲೂಕುಗಳಿಗೆ ಹೋಲಿಸಿ ನೋಡಿದಾಗ ತುಂಬ ಕಡಿಮೆ ಇದ್ದದ್ದು. ತಲಾ ಆದಾಯ ಕಡಿಮೆ ಆಗೋದಕ್ಕೆ ಮುಖ್ಯವಾದ ಕಾರಣ ಎಂದರೆ ಆದಾಯದ ಮೂಲಗಳೇ ತುಂಬ ವಿರಳವಾಗಿದ್ವು. ಅಂದರೆ ಜನ ದುಡಿದು ಸಂಪಾದನೆ ಮಾಡೋದಕ್ಕೆ ಇದ್ದಂತಹ ಆದಾಯದ ಮೂಲಗಳು ಈ ತಾಲೂಕುಗಳಲ್ಲಿ ಬಹಳ ಕಡಿಮೆಯಾಗಿ ಕಂಡುಬಂತು. ಹಾಗಾಗಿ ಇಲ್ಲಿ ತಲಾ ಆದಾಯ ಬಹಳ ಕಡಿಮೆ ಇದ್ದು ಹಿಂದುಳುವಿಕೆಗೆ ಮುಖ್ಯ ಕಾರಣ ಆಗಿ ಕಂಡುಬಂತು. Low per capita income was recognized as a major reason for backwardness of these taluks. The per capita income in these 114 taluks was very less compared to the other taluks in Karnataka. The per capita income was less because the income sources available in these regions were very, very few. Hence, the people did not have an opportunity to earn their income. Hence, this was considered as a major reason for backwardness. ಎರಡನೇ ಕಾರಣ ಎಂದರೆ ಕಡಿಮೆ ಮಟ್ಟದ ಶೈಕ್ಷಣಿಕ ಸಾಧನೆ. ಈ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳ ಸೌಲಭ್ಯಗಳು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಇತರ ಎಲ್ಲ ಸೌಲಭ್ಯಗಳು ತುಂಬ ಕಡಿಮೆ ಮಟ್ಟದಲ್ಲಿದ್ದದ್ದು ಕಂಡುಬಂತು. ಅದರಲ್ಲೂ ಈ ತಾಲೂಕುಗಳಲ್ಲಿ ಮಹಿಳಾ ಸಾಕ್ಷರತಾ ದರ ಬಹಳ ಕಡಿಮೆ ಇದ್ದದ್ದು ಒಂದು ಶೋಚನೀಯವಾದ ಸಂಗತಿ. ಹಾಗೆ ಶಾಲೆಗಳಲ್ಲಿ ಹಾಜರಾತಿಯ ಪ್ರಮಾಣ ಕೂಡ ಬಹಳ ಕಡಿಮೆ ಇದ್ದದ್ದು ಕಡಿಮೆ ಶೈಕ್ಷಣಿಕ ಮಟ್ಟದ ಸಾಧನೆಗೆ ಇವೆಲ್ಲವೂ ಕೂಡ ಕಾರಣವಾಗಿದ್ವು. Low level of education activity was another reason for backwardness. In these taluks, the number of schools, colleges and other educational facilities were very, very scarce. Whatever was available was not utilized properly by the people of these regions due to various reasons. Women literacy in these regions was found to be very, very low, and the attendance at schools and colleges was also found to be low, and children were sent to work in order to earn income for the family. All these reasons contributed to very low level of educational attainment in these regions. ಮುಂದಿನ ಕಾರಣ ಅಂದರೆ ಆರೋಗ್ಯ ಸೌಲಭ್ಯಗಳ ಕೊರತೆ. ಈ ಎಲ್ಲ ಹಿಂದುಳಿದ ತಾಲೂಕುಗಳಲ್ಲಿ ಆಸ್ಪತ್ರೆಗಳ ಸೌಲಭ್ಯಗಳು ಮತ್ತು ಔಷಧಿಗಳ ಲಭ್ಯತೆ ಮತ್ತು ಇತರೆ ಆರೋಗ್ಯ ಸೌಲಭ್ಯ ಅಥವಾ ವೈದ್ಯಕೀಯ ಸಿಬ್ಬಂದಿ ಆಗ್ಬೋದು, ಇವೆಲ್ಲದರ ಕೊರತೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾ ಇತ್ತು. ಇಲ್ಲಿನ ಜನರು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ರು. ಹಾಗಾಗಿ ಇಲ್ಲಿನ ಹಿಂದುಳುವಿಕೆಗೆ ಇದು ಕೂಡ ಒಂದು ಮುಖ್ಯ ಕಾರಣವಾಗಿ ಕಂಡುಬಂತು.
Lack of health facilities was another major reason for backwardness of these areas. The number of hospitals, the health facilities, availability of medicine, medical staff, all these was found very scarce. There was severe shortage of all these in these regions. There were no proper medical staff present in the hospitals of these taluks. And it was found that many of the people were facing severe health problems, and this was considered to be the reason for backwardness. ಮುಂದಿನ ಕಾರಣ ಅಂದರೆ ಬಡತನ ಪ್ರಮಾಣ. ಬೇರೆ ತಾಲೂಕುಗಳಿಗೆ ಹೋಲಿಸಿದಾಗ ಇಲ್ಲಿ ಬಡತನ ತುಂಬ ತೀವ್ರ ಪ್ರಮಾಣದಲ್ಲಿದ್ದದ್ದು ಕಂಡುಬಂತು. 2 ಹೊತ್ತಿನ ಊಟಕ್ಕಾಗಿಯೂ ಕೂಡ ಜನ ಪರಿತಪಿಸುವಂತಹ ಸ್ಥಿತಿ ಇಲ್ಲಿ ಕಂಡುಬರ್ತಾ ಇತ್ತು. ಸೊ ಬಡತನಕ್ಕೆ ಮೂಲ ಕಾರಣ ಅಂದರೆ ಆದಾಯದ ಮೂಲಗಳು ತುಂಬ ಕಡಿಮೆ ಇದ್ದದ್ದು, ಶಿಕ್ಷಣ ಇಲ್ಲದೇ ಇದ್ದದ್ದು, ಆರೋಗ್ಯದ ಸಮಸ್ಯೆಗಳು ಇತ್ಯಾದಿ. The poverty ratio in this region was very high compared to the other taluks in the state. The main reason for this high poverty ratio was very less source of income in these regions, and non-availability of educational facilities and too many health problems were also contributing to high poverty ratio in these areas. ಮುಂದಿನದು ಕೌಟುಂಬಿಕ ಸೌಲಭ್ಯಗಳ ಕೊರತೆ. ಒಂದು ಕುಟುಂಬಕ್ಕೆ ಅಥವಾ ಒಂದು ಮನೆತನಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳಾದಂತಹ ಕುಡಿಯುವ ನೀರಾಗಿರ್ಬೋದು, ನೈರ್ಮಲ್ಯ ಆಗಿರ್ಬೋದು, ಅಥವಾ ದೂರ ಸಂಪರ್ಕ ಸೌಲಭ್ಯಗಳು, ಸಾರಿಗೆ ಅಥವಾ ಬ್ಯಾಂಕಿಂಗ್ ಸೌಲಭ್ಯ, ಇವೆಲ್ಲದರ ಕೊರತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾ ಇತ್ತು. ಇದ್ದಂತಹ ಕೆಲವು ಕಡಿಮೆ ಮಟ್ಟದ ಸೌಲಭ್ಯಗಳ ಮೇಲೆ ಹೆಚ್ಚಿನ ಸಂಖ್ಯೆಯ ಜನರು ಅವಲಂಬಿತ ಆಗಿದ್ದರಿಂದ ಈ ಸೌಲಭ್ಯಗಳ ಸೇವೆ ದಕ್ಷ ರೀತಿಯಲ್ಲಿ ಜನರಿಗೆ ಸಿಗದೆ ಅವರು ಕಷ್ಟಪಡುವ ಹಾಗೆ ಆಗಿತ್ತು. ಸೊ ಹಾಗಾಗಿ ಇದು ಕೂಡ ಈ ಒಂದು ಪ್ರದೇಶದ ಹಿಂದುಳುವಿಕೆಗೆ ಮುಖ್ಯ ಕಾರಣ ಅಂತ ಹೇಳ್ಬೋದು. Scarcity of household amenities such as drinking water, sanitation, communication facilities, banking facilities were to a large extent in these regions. Many people, more number of people were dependent on the few available amenities, and hence the people were not able to receive the services of these facility in an efficient manner. ಮತ್ತೊಂದು ಕಾರಣ ಅಂದರೆ ನಗರೀಕರಣದ ಕೊರತೆ. ಇಲ್ಲಿನ ಏನು ತಾಲೂಕುಗಳು 114 ತಾಲೂಕುಗಳು ಹಿಂದುಳಿದ ಇರುವಿಕೆ ಎಂದು ಗುರುತಿಸಲ್ಪಟ್ಟಿದ್ವೋ ಇವೆಲ್ಲ ತಾಲೂಕುಗಳಲ್ಲಿ ನಗರೀಕರಣದ ಅಭಾವ ಎದ್ದು ಕಾಣ್ತಾ ಇತ್ತು. ಕೈಗಾರಿಕೆಗಳ ಅಭಾವ, ಸಾರಿಗೆ ಸಂಪರ್ಕದ ಕೊರತೆ, ಇವೆಲ್ಲವೂ ಕೂಡ ಇವು ನಗರೀಕರಣದೇ ಇರೋದಕ್ಕೆ ಮೂಲ ಕಾರಣಗಳಾಗಿದ್ವು. ಅಷ್ಟೇ ಅಲ್ಲದೆ ಈ ಎಲ್ಲ ತಾಲೂಕುಗಳು ನಗರಗಳಿಂದ ಬಹು ದೂರದ ಒಂದು ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿ ಇರೋದ್ರಿಂದ ನಗರದ ಸಂಪರ್ಕವೂ ಇಲ್ಲದೆ ಇವೆಲ್ಲವೂ ತುಂಬನೇ ಹಿಂದುಳಿದಂತಹ ತಾಲೂಕುಗಳಾಗಿದ್ವು. Low rate of urbanization was yet another reason for the backwardness of these taluks. In these taluks, urbanization, the process of urbanization was very, very slow because of various reasons like shortage or lack of proper transport and communication facility, scarcity of banking facility, etc. And these taluks were situated far away from the cities, and hence they did not have any contact with the city. So all this led to the low rate of urbanization and made these regions remain backward. ಮತ್ತೊಂದು ಕಾರಣ ಎಂದರೆ ಕಡಿಮೆ ವಿದ್ಯುತ್ ಶಕ್ತಿ ಲಭ್ಯತೆ. ಸಮಿತಿ ಇಲ್ಲಿ ಅಧ್ಯಯನವನ್ನು ಮಾಡಿದಾಗ ಕಂಡುಬಂದಂತಹ ಇನ್ನೊಂದು ಆಘಾತಕಾರಿ ವಿಷಯ ಅಂದರೆ ಈ ಪ್ರದೇಶಗಳಲ್ಲಿ ವಿದ್ಯುತ್ ಶಕ್ತಿ ಲಭ್ಯತೆ ತುಂಬ ಕಡಿಮೆ ಇರ್ತಿತ್ತು. ದಿನಕ್ಕೆ 2 ಗಂಟೆಗಳ ಕಾಲ ವಿದ್ಯುತ್ ಲಭ್ಯತೆ ಇದ್ದರೆ
ತುಂಬ ದೊಡ್ಡ ವಿಷಯವಾಗಿತ್ತು. ಹೀಗಾಗಿ ಇಲ್ಲಿನ ಜನರು ಯಾವುದೇ ಆರ್ಥಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅಥವಾ ಯಾವುದೇ ಒಂದು ಉದ್ಯಮವನ್ನು ನಡೆಸೋದಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿ ಏರ್ಪಟ್ಟು ಇದು ಹಿಂದುಳಿದಿರೋದಕ್ಕೆ ಮುಖ್ಯ ಕಾರಣವಾಯಿತು. Low electricity availability was another main reason for backwardness. The study conducted by the committee exposed the fact that the electric supply to these regions was very, very less. These regions had power supply maximum to 2 hours per day, which was very, very insufficient for performing any type of economic activity. Hence, this was another major reason for their backwardness. ಸೊ ಇದಿಷ್ಟು ಈ ತಾಲೂಕುಗಳು ಅಥವಾ ಈ ಒಂದು ಪ್ರದೇಶಗಳು ಹಿಂದುಳಿದಿರೋದಕ್ಕೆ ಕಾರಣಗಳು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಈ ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯವರು ಈ 114 ತಾಲೂಕುಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಶಿಫಾರಸುಗಳನ್ನು ಸರ್ಕಾರಕ್ಕೆ 2002ರ ವರದಿಯಲ್ಲಿ ಮಾಡಿದೆ. ಈ ಮಾಡಿರುವಂತಹ ಶಿಫಾರಸುಗಳಲ್ಲಿ ಕೆಲವೊಂದು ಪ್ರಮುಖವಾದವುಗಳನ್ನು ಸರ್ಕಾರ ಈಗಾಗಲೇ ಅನುಷ್ಠಾನಗೊಳಿಸಿದೆ. ಅನುಷ್ಠಾನಗೊಳಿಸಿರುವಂತಹ ಸಮಿತಿಯ ಶಿಫಾರಸುಗಳು ಯಾವ್ಯಾವು ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ದಿ ಕಮಿಟಿ ಹೆಡೆಡ್ ಬೈ ಡಾಕ್ಟರ್ DM ನಂಜುಂಡಪ್ಪ recommended various steps to the government in order to develop these backward taluks of Karnataka. Among the various recommendations, major or the important ones have been already implemented by the government. So now let us go through what are the major implementations of Dr. DM Nanjundappa committee report made by the government. ಮೊದಲನೇದು, ಕಲಬುರಗಿಯಲ್ಲಿ ಕೇಂದ್ರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ಎ ಸೆಂಟ್ರಲ್ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಡಿಸ್ಟ್ರಿಕ್ಟ್ ಆಫ್ ಕಲಬುರ್ಗಿ. ಧಾರವಾಡ ಮತ್ತು ಕಲಬುರಗಿಯಲ್ಲಿ ಹೈಕೋರ್ಟ್ ಪೀಠವನ್ನು ರಚಿಸಲಾಯಿತು. ಎ ಹೈಕೋರ್ಟ್ ಬೆಂಚ್ at Dharwad and Kalburgi district was set up. Earlier we had a high court only at the state capital of Bengaluru, and now a bench, an excess bench, high court bench was created in the district of Dharwad and Kalburgi. ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. A women university has been established in the district of Vijayapura. ಕಲಬುರಗಿ ಮತ್ತು ಹುಬ್ಬಳ್ಳಿಗಳಲ್ಲಿ IT ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. Established IT parks in Kalburgi and Hubli. Earlier, IT industries was concentrated, centralized only in the city of Bengaluru and to some extent in Mysore. So, as per the recommendation of the committee, IT parks have been set up which could create lot of job opportunities to the people of North Karnataka. ಕಲಬುರಗಿಯಲ್ಲಿ ಫುಡ್ ಪಾರ್ಕ್ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಫುಡ್ ಪಾರ್ಕ್ ಇನ್ ಕಲಬುರಗಿ. ಜವಳಿ ಉದ್ಯಾನವನ ಮತ್ತು ವಿಮಾನ ನಿಲ್ದಾಣದ ಸ್ಥಾಪನೆ ಕಲಬುರಗಿಯಲ್ಲಿ. ಎ ಟೆಕ್ಸ್ಟೈಲ್ ಪಾರ್ಕ್ ಆ್ಯಂಡ್ ಅನ್ ಏರ್ಪೋರ್ಟ್ is set up in the district of Kalburgi. ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಮತ್ತು ಬೀದರಿನಲ್ಲಿ ತೋಟಗಾರಿಕೆ ಕಾಲೇಜನ್ನು ಸ್ಥಾಪಿಸಲಾಗಿದೆ. A horticulture university is set up in Bagalkot and a horticulture college is set up in Bidar district. ಹುಬ್ಬಳ್ಳಿ ಮುಂಬೈ ವಿಮಾನವನ್ನು ಸಾರ್ವಜನಿಕ ಸೇವೆಗೆ ಮುಕ್ತವಾಗಿಸಲಾಗಿದೆ. ಹುಬ್ಬಳ್ಳಿ ಮುಂಬೈ ಫ್ಲೈಟ್ is open to public service. Earlier, it was meant for only defense purpose, and now the Hubli-Mumbai flight is open to even to the people. ಬೀದರ್ನಲ್ಲಿ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕ ವೆಟರ್ನರಿ ಆ್ಯಂಡ್ ಫಿಶರೀಸ್ ಸೈನ್ಸ್ ಯೂನಿವರ್ಸಿಟಿ is established in Bidar district. ಗುಲ್ಬರ್ಗದಲ್ಲಿ ಡೈರಿ ಸೈನ್ಸ್ ಕಾಲೇಜನ್ನು ಸ್ಥಾಪನೆಯಾಗಿದೆ. ಡೈರಿ ಸೈನ್ಸ್ ಕಾಲೇಜ್ at Gulbarga is established. Similarly, ಬೀದರ್ ಕಲಬುರಗಿ ರೈಲ್ವೆ ಮಾರ್ಗವನ್ನು ಸಾರ್ವಜನಿಕ ಸೇವೆಗೆ ಮುಕ್ತವಾಗಿಸಿದೆ.
Bidar Kalburgi railway line is completed and it is open for public service. ಹೊಸ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಹಾಸನ, ಮಂಡ್ಯ, ಶಿವಮೊಗ್ಗ, ರಾಯಚೂರು, ಬೆಳಗಾವಿ ಮತ್ತು ಬೀದರ್ನಲ್ಲಿ ಸ್ಥಾಪಿಸಲಾಗಿದೆ. ನ್ಯೂ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ಹಾಸನ್, ಮಂಡ್ಯ, ಶಿವಮೊಗ್ಗ, ರಾಯಚೂರು, ಬೆಳಗಾವಿ ಆ್ಯಂಡ್ ಬೀದರ್ ಡಿಸ್ಟ್ರಿಕ್ಟ್ಸ್. 23 ಜಿಲ್ಲಾ ಆಸ್ಪತ್ರೆಗಳು ಮತ್ತು 34 ತಾಲೂಕುಗಳಲ್ಲಿ ಡಯಾಲಿಸಿಸ್ ವಾರ್ಡ್ಗಳನ್ನು ಸ್ಥಾಪಿಸಲಾಗಿದೆ. Dialysis wards are set up in 23 district hospitals and 34 underdeveloped taluks. ಬೀದರ್ ಕಲಬುರ್ಗಿ ರೈಲ್ವೆ ಮಾರ್ಗವನ್ನು ಸಾರ್ವಜನಿಕ ಸೇವೆಗೆ ಮುಕ್ತವಾಗಿಸಲಾಗಿದೆ. ಬೀದರ್ ಕಲಬುರ್ಗಿ ರೈಲ್ವೆ ಲೈನ್ ಇಸ್ ಓಪನ್ ಟು ಪಬ್ಲಿಕ್ ಸರ್ವಿಸ್. ಕೊಡಗು ಜಿಲ್ಲೆಯಲ್ಲಿ ಸೈನಿಕ್ ಶಾಲೆಯನ್ನು ಸ್ಥಾಪಿಸಲಾಗಿದೆ. ಎ ಸೈನಿಕ್ ಸ್ಕೂಲ್ ಮೆಂಟ್ ಫಾರ್ ಟ್ರೈನಿಂಗ್ ಫಾರ್ ಮಿಲಿಟರಿ ಪರ್ಪಸಸ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ ಕೊಡಗು ಡಿಸ್ಟ್ರಿಕ್ಟ್. ಎಲ್ಲ 39 ಅತಿ ಹೆಚ್ಚು ಹಿಂದುಳಿದ ತಾಲೂಕುಗಳಲ್ಲಿ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ಶಾಲೆಗಳನ್ನು ಸ್ಥಾಪಿಸಲಾಗಿದೆ. ಇನ್ ಆಲ್ಮೋಸ್ಟ್ 39 ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ್ಸ್, ಕಸ್ತೂರ್ಬಾ ಗಾಂಧಿ ಗರ್ಲ್ಸ್ ಸ್ಕೂಲ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ which will propagate education among the girl students of these backward taluks. ಇದಿಷ್ಟು ಕೆಲವು ಶಿಫಾರಸುಗಳು ಅನುಷ್ಠಾನಗೊಂಡಿರುವುದನ್ನು ನಾನು ತಿಳಿಸಿದ್ದೀನಿ. ಇನ್ನೂ ಬಹಳಷ್ಟು ಶಿಫಾರಸುಗಳನ್ನು, ಚಿಕ್ಕ ಪುಟ್ಟ ದೊಡ್ಡ ಶಿಫಾರಸುಗಳನ್ನು ಸರ್ಕಾರ ಜಾರಿಗೆ ತಂದಿದೆ. There are many more recommendations which are implemented by the government. I have mentioned very few important ones among them. So therefore, we can conclude that Dr. D.M. Nanjundappa committee has made an extensive survey and has listed out the backward taluks and has also made recommendations for the development of these taluks. And since the government has implemented these recommendations to a large extent, today Karnataka has achieved progress in removing regional imbalance. But a lot more is yet to be achieved. All taluks are still not fully developed. Few more taluks even remain backward even today. And if the committee report is implemented to its fullest extent, then there is no doubt in Karnataka becoming a developed state. ಕೊನೆಯದಾಗಿ ನಾವು ಡಾಕ್ಟರ್ D.M. ನಂಜುಂಡಪ್ಪ ಸಮಿತಿ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದೆ ಅನ್ನೋದನ್ನು ನಾವು ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಹಿಂದುಳಿದಿರುವಂತಹ ಪ್ರಮುಖವಾದ ತಾಲೂಕುಗಳನ್ನು ಗುರುತಿಸಿ ಅವುಗಳ ಅಭಿವೃದ್ಧಿಗಾಗಿ ಅನೇಕ ಶಿಫಾರಸನ್ನು ಈ ಸಮಿತಿಯವರು ಮಾಡಿದ್ದಾರೆ. ಈ ಸಮಿತಿ ಮಾಡಿರುವ ಶಿಫಾರಸುಗಳಲ್ಲಿ ಕೆಲವೊಂದು ಪ್ರಮುಖವಾದ ಬಹುತೇಕ ಶಿಫಾರಸುಗಳನ್ನು ಸರ್ಕಾರ ಈಗಾಗಲೇ ಅನುಷ್ಠಾನಗೊಳಿಸಿರೋದ್ರಿಂದ ಪ್ರಾದೇಶಿಕ ಅಸಮತೋಲನವನ್ನು ತೆಗೆದುಹಾಕುವಲ್ಲಿ ಕರ್ನಾಟಕ ರಾಜ್ಯ ಪ್ರಗತಿಯನ್ನು ಖಂಡಿತ ಸಾಧಿಸಿದೆ. ಆದರೆ ಸಾಧಿಸಬೇಕಾಗಿರೋದು ಇನ್ನೂ ಉಳಿದಿದೆ. ಈಗಲೂ ಸಹ ನಮ್ಮ ರಾಜ್ಯದಲ್ಲಿ ಇನ್ನೂ ಕೆಲವು ತಾಲೂಕುಗಳು ಹಿಂದುಳಿದು ಅವುಗಳ ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ. ಡಾಕ್ಟರ್ D.M. ನಂಜುಂಡಪ್ಪ ಅವರ ಸಮಿತಿಯ ಶಿಫಾರಸನ್ನು ಪರಿಪೂರ್ಣವಾಗಿ ಸರ್ಕಾರ ಅನುಷ್ಠಾನಕ್ಕೆ ತಂದಿದ್ದೇ ಆದರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಹೊಂದಿದ ರಾಜ್ಯ ಆಗೋದರಲ್ಲಿ ಸಂಶಯವೇ ಇಲ್ಲ. ಮಕ್ಕಳೇ, ಇದಿಷ್ಟು ಡಾಕ್ಟರ್ D.M. ನಂಜುಂಡಪ್ಪ ಸಮಿತಿಯ ಶಿಫಾರಸಿನ ಬಗ್ಗೆ ಮತ್ತು ಅವರ ಅನುಷ್ಠಾನಗೊಂಡಿರುವಂತಹ ಅವರ ಶಿಫಾರಸುಗಳ ಬಗ್ಗೆ ಸುದೀರ್ಘವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.